ಪ್ರೀತಿ ಎಂದರೇನು ಎಂದು ಅದು ಬರೋಕ್ಕಿಂತ ಮುಂಚೆ ಒಂದು ವಯಲಿನ್ ಸೆಷನ್ ಬರುತ್ತೆ. ತಿರು ತಿರು ಜನ್ 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 ತಿರು 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 ಜನ್ ಜನ್ ತಿರು ತಿರು ಜನ್ ತಿರು ಜನ್ ಜನ್ ಅಂತ. ಸಾಧು ಕೋಕಿಲ ಸರ್ ಜೊತೆ ನೀವು ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು, ನೀವು ಡೈರೆಕ್ಟರ್ ಆಗಿದ್ದೀರಿ, ಅದಕ್ಕೆಲ್ಲ ನೀವೇ ಮ್ಯೂಸಿಕ್ ಕೊಡ್ಬೋದಿತ್ತು. ನಾನು ಪ್ರೊಡ್ಯೂಸರ್ಗೆ ಹೇಳಿದ್ದೆ, ಸರ್ ನಾನು ಟ್ರೈ ಮಾಡ್ಬೋದಾ ಅಂತ. ಅವರು ಸುಂದರಮ್ಮ ಇಷ್ಟೊಂದೆಲ್ಲ ಕೆಲಸ ಇದೆ. ಇದೆಲ್ಲ ಕಾಮನ್ ಆಡಿಯನ್ಸ್ ಹೆಂಗೆ ಗೊತ್ತಾಗುತ್ತೆ? ಕಾಮನ್ ಆಡಿಯನ್ಸ್ಗೆ ಯಾವ ಕ್ಲಾಸಿಕಲ್ ಬೇಕಾ ಅಥವಾ ವೆಸ್ಟರ್ನ ಫೋಕಾ ಅಂತ ಏನೋ ಅವ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಗೊತ್ತಾಗಬೇಕಾಗಿಲ್ಲ. ಸೊ ಅವ್ರಿಗೆ ಆ ಮೂಡ್ಗೆ ಅದು ಸಪೋರ್ಟ್ ಆಗ್ತದೆಯಾ, ಬಿಕಾಸ್ ಸಿನಿಮಾ ಇಸ್ ಯೂನಿವರ್ಸಲ್. ಸೊ ಆಡಿಯನ್ಸ್ ವಾಂಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಸೊ ಅವಾಗ ಅಷ್ಟು ದೊಡ್ಡ ಮ್ಯೂಸಿಷಿಯನ್ಸ್ ಬ್ಯಾಂಡೇ ಬೇಕಾಗಿತ್ತು. ನಾನು ಕೇಳೋದಷ್ಟೇ, ಅದು ಮಾಡೋಕ್ಕೆ ನನಗೆ ಆ ಶಕ್ತಿ ಇನ್ನೂ ಇಲ್ಲ. ಕನ್ನಡದ ಕೋಟ್ಯಾಧಿಪತಿ ಸೀಸನ್ 1ಗೆ ಆನ್ಲೈನ್ ಇಂಟರ್ವ್ಯೂ ಬಂದರು. ಆನ್ಲೈನ್ ಆ ಟೈಮಿಗೆ ಬಂದರು. ಅವ್ರು ನಾನು ಕಾಣಿಸ್ತಾ ಇದ್ದಾರೆ. ಅವ್ರು ಹೇಳಿದ್ರು, ಅರವಿಂದ ಐ ನಾಟ್ ಏಬಲ್ ಟು ಸೀ ಯು ಅಂತ. ಕ್ಯಾಮ್ರಾ ಆನ್ ಅಂತ. ಕ್ಯಾಮ್ರಾನ ಎಲ್ಲಿದೆ ಕ್ಯಾಮ್ರಾ? ನನ್ನ ಡೆಸ್ಕ್ಟಾಪಲ್ಲಿ ಕ್ಯಾಮ್ರಾನೇ ಇರಲಿಲ್ಲ. ಲಾಸ್ಟ್ ಬಸ್ ಬಗ್ಗೆ ಹೇಳಿ. ಈಗ ಲಾಸ್ಟ್ ಬಸ್ ಇದಾದ್ಮೇಲೆ, ಜುಗಾರಿ ಆದಮೇಲೆ ನೀವು ಲಾಸ್ಟ್ ಬಸ್ ಸ್ಟಾರ್ಟ್ ಮಾಡಿ. ಜುಗಾರಿ ಆದಮೇಲೆ ಮಧ್ಯೆ ಒಂದು 4 years ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹ್ಯಾಪನ್. ಓಕೆ, ಸೊ ಒಂದು ಅಗೇನ್ ಈ ಪ್ಯಾಟರ್ನ್ ನನಗೆ ಭಾಳಷ್ಟು ರಿಪೀಟ್ ಆಗಿದೆ. ಜುಗಾರಿ ಫಿಲ್ಮ್ ಆದ ತಕ್ಷಣ ನನಗೊಂದು 2-3 ಜನ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ರು, ಓಕೆ ನೆಕ್ಸ್ಟ್ ಒಂದು ಫಿಲ್ಮ್ ಮಾಡಿಕೊಡಿ ಅಂತ. ಬಟ್ ದೇ ಕೇಮ್ ವಿತ್ ರೀಮೇಕ್ ಆಫರ್. ಈ ಫಿಲ್ಮ್ ಮಾಡಿ, ಇದನ್ನ ರೀಮೇಕ್ ಮಾಡಿ, ಅದು ಮಾಡಿ ಅಂತ. ನಾನು ತುಂಬ ವೆರಿ ಕಾನ್ಷಿಯಸ್ಲಿ ಡಿಸೈಡೆಡ್. ಸೊ ಮಾಡಿದ್ರೆ ಒರಿಜಿನಲ್ ಫಿಲ್ಮ್ಸ್, ನೋ ರೀಮೇಕ್ಸ್. ಅಥವಾ ಇಟ್ ಕ್ಯಾನ್ ಬಿ ಇನ್ಸ್ಪಿರೇಷನ್ ಆಫ್ ಸಮಥಿಂಗ್, ಯಾವುದೋ ಒಂದು ಸೀನ್ ತೊಗೊಂಡು ಅದು ಒಂದು ಸ್ಟೋರಿ ಇಟ್ಕೊಂಡು ಅದ್ರ ಮೇಲೆ ಬಿಲ್ಡ್ ಮಾಡೋದು. ಓಕೆ, ಎಕ್ಸಾಕ್ಟ್ ಹಂಗೆ ಅದು ಹಿಟ್ಟಾಗಿದೆ ಅಲ್ಲಿ ಆ ಭಾಷೆನಲ್ಲಿ, ಅದನ್ನೇ ಮಾಡಿ ಅಂತ ಒಂದು 3 ಫಿಲ್ಮ್ಸ್ ಬಂತು ಆಫ್ಟರ್ ಜುಗಾರಿ. ಐ ಸೆಡ್ ನೋ. ಸೊ ಯಾಕೆ ರೀಮೇಕ್ ಮಾಡಬೇಕಂತ somehow that didn't work with me. ಯಾಕಂದ್ರೆ ಮುಂಚೆಯಿಂದನೂ ಏನೋ ನಮಗೇನೋ ಅನಿಸ್ತಾ ಇದೆ ಥಾಟು, ಅದನ್ನು ಹೇಳಬೇಕು, ಆ ಕತೆ ಮೂಲಕ ಹೇಳಬೇಕು ಅನ್ನೋದು ಅಷ್ಟೇ ಇತ್ತು. ಅವತ್ತದ್ದು ಬಹುಶಃ ನಾನು ಬೇಡ ಅಂತ ತುಂಬ ಸ್ಟ್ರಿಕ್ಟಾಗಿ ಡಿಸೈಡ್ ಮಾಡಿಬಿಟ್ಟಿದ್ದೆ ಅನಿಸುತ್ತೆ. ಬಟ್ ಟುಡೇ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಡಿಡ್ಂಟ್ ಡೂ ಎನಿ ರೀಮೇಕ್ಸ್. ಯು ಡೋಂಟ್ ರಿಗ್ರೆಟ್? ಐ ಡೋಂಟ್ ರಿಗ್ರೆಟ್. ಐ ಡೋಂಟ್ ಸೇ ನಾಟ್ ಟು ಡೂ ರೀಮೇಕ್ಸ್ ಟು ಅದರ್ಸ್ ಆಲ್ಸೋ, ಬಟ್ ಪರ್ಸನಲಿ ದಟ್ ವಾಸ್ ದ ಚಾಯ್ಸ್, ಮೈ ಚಾಯ್ಸ್. ಸೊ ಅದಾದಮೇಲೆ ಒಂದು ಎವರಡಿ ಬಾಯ್ಸ್ ಅಂತ ಒಂದು ಫಿಲ್ಮ್ ಸೊ ಲಾಂಚ್ ಮಾಡಿದ್ವಿ ಅದನ್ನು. ಬಟ್ ಅದಕ್ಕೆ ಹಂಸಲೇಖ ಅವರ ಮ್ಯೂಸಿಕ್ ಮಾಡಬೇಕಿತ್ತು. ಸೊ ಆ ಥರ ಆ ಟೈಮಲ್ಲಿ ನಾನು ವಾಸ್ ಟೀಚಿಂಗ್ ಅಟ್ ಇಸ್ ಕಾಲೇಜ್. ಅವ್ರ ಕಾಲೇಜಲ್ಲಿ ಫಿಲ್ಮ್ ಇದಕ್ಕೆ ಹೆಡ್ ಆಗಿದ್ದೆ ಒಂದು 2 years. ಅಫ್ಕೋರ್ಸ್ ನಾಟ್ ದ ರೆಗ್ಯುಲರ್ ಜಾಬ್ ಅಲ್ದಿದ್ರು, ಬಟ್ ಎವ್ರಿ ವೀಕ್ ಹೋಗಿ ಐ ವಾಸ್ ಟೀಚಿಂಗ್. ಸೊ ದಟ್ ವಾಸ್ ಒನ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಅವ್ರ ಜೊತೆ ಬೆರೆಯೋದಕ್ಕೆ, ಅವರ ಒಂದು ಲಹರಿನಲ್ಲಿ ನಾವು ಜೊತೆಗೆ ಸಾಗೋದಕ್ಕೆ ಭಾಳ ಹೆಲ್ಪ್ ಆಯಿತು. ಅವ್ರದ್ದು ಐಡಿಯಾಸ್, ಥಾಟ್ಸ್ ಹಿಂಗೆ ಫ್ಲೋ ಹಿಂಗೆ ಬರ್ತಾ ಇರುತ್ತೆ, ಒಂಥರ ಕಂಟಿನ್ಯೂಸ್ ಫ್ಲೋ. ಯಾವಾಗ ಎಲ್ಲಿ ಏನು ಥಾಟ್ ಬರುತ್ತೆ ಹಂಸಲೇಖ ಅವ್ರದ್ದು. ಸೊ ಯು ಕ್ಯಾನ್ ನೆವರ್ ಪ್ರೆಡಿಕ್ಟ್. ಸಂಗೀತದ ಮೇಲೆ, ಸಂಗೀತ, ಸಾಹಿತ್ಯ, ಯಾವುದೇ ವಿಷಯ ಆಗಲಿ. ಮತ್ತು ಅವರ ಆ ಟೈಮ್ ಅವ್ರದ್ದು PhD ವರ್ಕು ಮಾಡ್ತಿದ್ರು, ಪ್ಲಸ್ ಇಲ್ಲಿ ಫಿಲ್ಮ್ದು. ಸೊ ಲಾಟ್ ಆಫ್ ಥಿಂಗ್ಸ್ ವರ್ ಹ್ಯಾಪನಿಂಗ್. ಸೊ ಐ ವಾಸ್ ದೇರ್ ದಟ್ 2 years. ಒಂದಷ್ಟು ಕಲಿಕೆ ಅಲ್ಲಿ. ಅದ್ರ ಜೊತೆಗೆ ಮತ್ತು ಐ ವಾಸ್ ಅಗೇನ್ ಬ್ಯಾಕ್ ಟು ಟೆಲಿವಿಷನ್. ಇದು ಹೀರೋ ನಂಬರ್ 1 ಅಂತ ಒಂದು ರಿಯಾಲಿಟಿ ಸಿನಿಮಾ. ಅದು ಪೂಜಾ ಗಾಂಧಿ ಅವರಿಗೆ ಹೀರೋ ಹುಡುಕೋದು. ಅಚ್ಚಾ, ಇದು ರಿಯಾಲಿಟಿ ಶೋ ಫಾರ್ ಅವಾಗ ಕಸ್ತೂರಿ ಚಾನಲ್ಗೆ ಅದೊಂದು ಮಾಡಿದೆ. ಆಮೇಲೆ ಯಾರಿಗುಂಟು ಯಾರಿಗಿಲ್ಲ ಅಂತ ಅದೊಂದು ಒಂದು ಪ್ರೋಗ್ರಾಮ್, ಒಂದು ಸೀಸನ್ ಏನೋ ಮಾಡಿದೆ ಅನಿಸುತ್ತೆ. ಅಲ್ಲಿ ಅವಳು ಮತ್ತು ಕಾಮಿಡಿ ಕ್ಲಾರಿಗಳು ಮಾಡಬೇಕಾದ್ರೆ ಒಂದಷ್ಟು ನಮ್ಮ ಚೆನ್ನೈ ಅವರೆಲ್ಲ ಪರಿಚಯ ಆದರು. ಸೊ ಆವಾಗ ನನಗೆ ಐ ಗಾಟ್ ಅನ್ ಆಫರ್ ಟು ಡೂ KBC ಕನ್ನಡದ ಕೋಟ್ಯಾಧಿಪತಿ ಸೀಸನ್ 1ಗೆ ಇನ್ಫ್ಯಾಕ್ಟ್. ಸೊ ದಿಸ್ ವಾಸ್ ಸಮಥಿಂಗ್ ನಾಟ್ ಸ್ಪೋಕನ್, ಬಟ್ ಡೈರೆಕ್ಟರ್ ಸಿದ್ಧಾರ್ಥ್ ಬಸು ಅವರೇ ನನಗೆ ಆನ್ಲೈನ್ ಇಂಟರ್ವ್ಯೂ, ಅವಾಗ ಕ್ಯಾಮ್ರಾ ಇಟ್ಕೊಂಡು ಇಂಟರ್ವ್ಯೂ ಮಾಡಬೇಕು ಅಲ್ಲಿಂದ ಅವ್ರ ಆಫೀಸಿಂದ ಅಂತ.
ನಾನು ನನ್ನ ಕಂಪ್ಯೂಟರ್ನಲ್ಲಿ ಡೆಸ್ಕ್ಟಾಪಲ್ಲಿ ಕ್ಯಾಮ್ರಾ ಇದೆ ಅಂದ್ಕೊಂಡು ಮೈಕೆಲ್ಲ ಇಟ್ಕೊಂಡು ರೆಡಿ ಮಾಡಿದ್ದೀನಿ. ಬಂದರು ಆನ್ಲೈನ್ ಆ ಟೈಮಿಗೆ ಬಂದರು. ಅವ್ರು ನಾನು ಕಾಣಿಸ್ತಾ ಇದ್ದಾರೆ, ನೀವು ಕಾಣಿಸ್ತಾ ಇಲ್ಲ ಅವ್ರಿಗೆ. ಅವ್ರು ಹೇಳಿದ್ರು ಅರವಿಂದ್ ಐ ಆಮ್ ನಾಟ್ ಏಬಲ್ ಟು ಸಿ ಯು ಅಂತ. ಸರ್ ಐ ಕ್ಯಾನ್ ಸಿ ಯು ಸರ್ ಅಂದೆ. ನೋ ಬಟ್ ವೈ ಐ ಆಮ್ ನಾಟ್ ಏಬಲ್ ಟು ಸಿ ಯು, ಇದು ಕ್ಯಾಮ್ರಾ ಆನ್ ಅಂತ. ಕ್ಯಾಮ್ರಾನ ಎಲ್ಲಿದೆ ಕ್ಯಾಮ್ರಾ? ನನ್ನ ಡೆಸ್ಕ್ಟಾಪಲ್ಲಿ ಕ್ಯಾಮ್ರಾನೇ ಇರಲಿಲ್ಲ. ಅವ್ರು ಆಮೇಲೆ ಯು ಓಕೆ ಸರ್ ಆಲ್ ರೈಟ್ ನ್ಯೂಸ್ ವಿಲ್ ಟಾಕ್ ಅಂತ ಹೇಳ್ಬಿಟ್ಟು ಒಂದು 15 ನಿಮಿಷ ಏನೋ ಒಂದಷ್ಟೆಲ್ಲ ಕೇಳಿದ್ರು. ಆವಾಗ ವಿಡಿಯೋ ಕಾನ್ಫರೆನ್ಸಿಂಗ್ ಇರಲಿಲ್ಲ ಅಲ್ಲ? ಇತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಇತ್ತು, ಬಟ್ 2010 ಅಲ್ಲ ಇದು? ಯಾವಾಗ? 12 ಇತ್ತು 2011 ಫಸ್ಟು. ಸೊ 11 ಎಂಡಿಗೆ ಮಿಡ್ಡಲ್ಲಿ ಇತ್ತು. ನನ್ನ ಡೆಸ್ಕ್ಟಾಪಲ್ಲಿ ಕ್ಯಾಮ್ರಾ ಇರಲಿಲ್ಲ ಅಷ್ಟೇ. ಅವಾಗ ಎಲ್ಲ ಲ್ಯಾಪ್ಟಾಪಲ್ಲೂ ಬರ್ತಾ ಇರಲಿಲ್ಲ. ನನ್ನ ಡೆಸ್ಕ್ಟಾಪ್ ಬೇರೆ ಹಳೆ ಅಡಿಷ್ನಲ್ ಆಗಿ ಹಾಕಬೇಕಿತ್ತು. ಸೊ ಅವ್ರು ಮಾತಾಡಿ ದೆನ್ ಇಸ್ ಸೆಡ್ ಓಕೆ ಟುಮಾರೋ ಐ ಆಮ್ ಓಕೆ ವಿಲ್ ಸ್ಟಾರ್ಟ್ ವರ್ಕ್ ಅಂತ ಹೇಳಿದ್ರು. ಬಟ್ ದೆನ್ ಐ ಡೋಂಟ್ ನೋ, ಅದಾದಮೇಲೆ ಸಮಥಿಂಗ್ ಮಧ್ಯದಲ್ಲಿ ಏನಾಯ್ತು ಗೊತ್ತಿಲ್ಲ, ಇಲ್ಲಿ ಲೋಕಲ್ ಚಾನಲ್ ಅದು ಪ್ರೊಸೆಸ್ ಆಗಿಲ್ಲ. ಸೊ ಸೀಸನ್ 1 ಮಾಡಬೇಕಿತ್ತು, ಆಗಲಿಲ್ಲ. ಬಟ್ ದೆನ್ ಸೀಸನ್ 2 ಐ ವಾಸ್ ಕಾಲ್ಡ್ ಅಗೇನ್ ಬೈ ಸಿದ್ಧಾರ್ಥ್ ಆ್ಯಂಡ್ ಇನ್ನೊಬ್ಬ ಅಶೋಕ್ ವಿದ್ಯಾಸಾಗರ್ ಅಂತ ಅವರು ಚೆನ್ನೈ ಸೌತ್ ಹೆಡ್ ಆಗಿದ್ದರು. ಸೊ ದೇ ಕಾಲ್ ಮೀ ಟು ಚೆನ್ನೈ. ಅಲ್ಲಿ ಮತ್ತೆ ಒಂದು ಡಿಸ್ಕಷನ್ ಆಯಿತು. ಸೊ ಲಾಸ್ಟ್ ಟೈಮ್ ಮಿಸ್ ಆಯಿತು, ಯು ಕಮ್ ಆ್ಯಂಡ್ ವರ್ಕ್ ಆಸ್ ಅ ಸೂಪರ್ವೈಸಿಂಗ್ ಪ್ರೊಡ್ಯೂಸರ್ ಟು ದ ಕ್ರಿಯೇಟಿವ್ಸ್ ಅಂತ ಹೇಳಿ. ಸೊ ಐ ವರ್ಕ್ಡ್ ಇನ್ ಸೀಸನ್ 2. ಅದನ್ನು ಅವಾಗ ಯಾರು ಹೋಸ್ಟ್ ಮಾಡಿದ್ದು? ಪುನೀತ್ ರಾಜ್ಕುಮಾರ್ ಅವರೇ. ದಟ್ ವಾಸ್ ಅನ್ ವೆರಿ ಇಂಟ್ರೆಸ್ಟಿಂಗ್ ವರ್ಕ್. ಸೊ ಆಲ್ಮೋಸ್ಟ್ 1 ವರ್ಷ ಐ ವಾಸ್ ಇನ್ ಚೆನ್ನೈ. ಸೊ ಚೆನ್ನೈ ಮತ್ತು ಹಳೆ ಒಂದು ನೆನಪು. ನೀವು ಅದೆಲ್ಲ ನೋಡ್ಬಿಟ್ಟಿದ್ದೀರಾ, ಟಿ ನಗರು ಎಲ್ಲ ಡಿಫ್ರೆಂಟ್ ಸ್ಟುಡಿಯೋಸು. ಹಾಂ, ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ಏನಂದರೆ ನಂದು ಜುಗಾರಿ ರೆಕಾರ್ಡಿಂಗ್ ಅಲ್ಲೇ ಆಗಿದ್ದು ಚೆನ್ನೈನಲ್ಲಿ. ಮತ್ತು ಜುಗಾರಿದು ಒಂದು ಸಾಂಗ್ ಇದೆ, ಇದು ಬೆಂಗಳೂರು ಅಂತ ಒಂದು ಹಾಡು. ಅದನ್ನು ನಾವು ಆ ಸಿನಿಮಾ ಫುಲ್ ಶೂಟ್ ಆಗಿದ್ದು ನೆಗೆಟಿವ್ ರೀಲ್ಸಲ್ಲಿ. ಒಂದು ಸಾಂಗ್ ಮಾತ್ರ ವಿ ಶಾರ್ಟ್ ಇನ್ ಡಿಜಿಟಲ್. ಅವಾಗ ಡಿಜಿಟಲ್ ವಾಸ್ ಜಸ್ಟ್ ಕಮಿಂಗ್, ಬಟ್ ಎಕ್ಸ್ಪೆರಿಮೆಂಟ್ ಮಾಡಬೇಕಂತ ಒಂದು ಶಾರ್ಟ್ ತುಂಬ ಅಂದರೆ ಕೊಲಾಜ್ ಸಾಂಗ್. ಅದು ಕ್ಯಾಂಡಿಡಾಗಿ ಶೂಟ್ ಮಾಡಬೇಕಾಯ್ತು ಬೆಂಗಳೂರು ಪೂರ್ತಿ. ಸೊ ಯಾರು ಈ ಪ್ರೊಟಗನಿಸ್ಟ್ ಹೀರೋ ಜೈಲಿಂದ ಬಂದಮೇಲೆ ಫಸ್ಟ್ ಅವನು ಹಳ್ಳಿ ಹುಡುಕ್ತಾನೆ. ಬೆಂಗಳೂರಲ್ಲಿ ಇದ್ದಂಥ ಒಂದು ಹಳ್ಳಿ, ಬೆಂಗಳೂರು ಎಷ್ಟು ಬೆಳೆದು ಬಿಟ್ಟಿದೆ ಅಂದರೆ ಹಳ್ಳಿ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಸೊ ಆ ಒಂದು ಎಂಟೈರ್ ಬೆಂಗಳೂರದು ಡೆವಲಪಿಂಗ್ ಸ್ಟೇಜು. ಅವಾಗೆಲ್ಲ ಇನ್ನೂ ಈ ಒರೈನ್ ಮಾಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನಲ್ಲಿ ಇದ್ದಂಥ ಒಂದು ಫೈನಲ್ ಆಗ್ತಾಯಿತ್ತು. ಆ ಬ್ಯಾಕ್ಡ್ರಾಪು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಆ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸಿಗೋದು ಆ ಹಾಡಲ್ಲಿ. ಮತ್ತು ಹೆಬ್ಬಾಳಲ್ಲ ಮೇಕ್ರಿ ಸರ್ಕಲ್ ಆದಮೇಲೆ ಫ್ಲೈಓವರ್, ಗಂಗಾನಗರ ಫ್ಲೈಓವರ್ ಇದೆಯಲ್ಲ. ನೀವು ಒಂದ್ಸಲ ನನ್ನ ಮೇಕ್ರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಲ್ಸ್ಬಿಟ್ಟಿದ್ರಲ್ಲ ಒಂದ್ಸಲ. ಹಾಂ, ಯಾವುದೋ ಒಂದು ಶೂಟಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಅಲ್ಲಿಂದ ಬಿಟ್ಕೊಡು ಅಂತ. ಹಾಂ, ಮಧ್ಯ ಟ್ರಾಫಿಕ್ ಮಧ್ಯ. ಹೌದೌದು, ಏನೋ ಮಾಡಿದ್ರಲ್ಲ. ಸೊ ಆ ಸಾಂಗ್ನ ಅಲ್ಲಿ ಪ್ರಸಾದ್ ಸ್ಟುಡಿಯೋದಲ್ಲಿ ಮಾಡಿದ್ವಿ. ಸಾಂಗ್ ಅವಾಗೆಲ್ಲ ಪರಿಚಯ ಆಯ್ತು ಅಲ್ಲಿ. ಮತ್ತು ಜುಗಾರಿದು ಒಂದು ಹಿಟ್ ಸಾಂಗ್ ಇದೆ, ನಿನ್ನನ್ನು ನಾನು ನೋಡೋವರೆಗೂ, ಅದು ಚಿತ್ರ ಅವರು ಹಾಡಿದ್ರು ಹಾಡನ್ನು. ಸೊ ಅರ್ಜುನ್ ಅವಾಗ ಅಲ್ಲಿ ರೆಕಾರ್ಡ್ ಮಾಡಿಸಿದ್ದು. ಸೊ ಹಂಗಾಗಿ ಚೆನ್ನೈ ಅವಾಗೆಲ್ಲ ಪರಿಚಯ ಆಗಿತ್ತು. ಸೊ ಈ KBCಗೆ ಹೋದಾಗ 1 ವರ್ಷ. ಸೊ ಚೆನ್ನೈ ಒಂಥರ ಮನೆ, ಸೆಕೆಂಡ್ ಹೋಮ್. ಸೊ ಅಲ್ಲಿ ನಮಗೆ ವಿ ಗಾಟ್ ಟು ಸಿ 3 ಭಾಷೆ ನಡೀತತ್ತು ಅವಾಗ. ಕನ್ನಡದಲ್ಲಿ ಪುನೀತ್ ಅವ್ರದ್ದು, ತಮಿಳಲ್ಲಿ ಪ್ರಕಾಶ್ ರಾಜ್, ಮತ್ತು ಮಲಯಾಳಮಲ್ಲಿ ಸುರೇಶ್ ಗೋಪಿ. ಸೊ ಅಲ್ಲಿ ಬಂದಂಥ ಗೆಸ್ಟ್ಗಳನ್ನೆಲ್ಲ ನೋಡೋದು, ಮೀಟ್ ಮಾಡೋದು. ಸೊ ಒಂಥರ ಹಬ್ಬ. ಬಟ್ ಎಂಟೈರ್ 1 year ವಾಸ್ ಲೈಕ್ ಫೆಸ್ಟಿವಲ್, ಲಾಟ್ ಆಫ್ ಲರ್ನಿಂಗ್. ಮತ್ತು ಆ ಎಂಟೈರ್ ಪ್ರೋಸೆಸ್ ಏನಾಗುತ್ತೆ, ಶೂಟ್ ಮಾಡೋದು ಒಂದು ಸ್ಮಾಲ್ ಪೋರ್ಷನ್ ಆದರೆ ಆಡಿಯನ್ಸು ಮತ್ತು ಕಂಟೆಸ್ಟೆಂಟ್ಸ್ ಬರೋದಿದೆಯಲ್ಲ, ದಟ್ ವಾಸ್ ಅ ಫೆನಾಮಿನಲ್ ಪ್ರೋಸೆಸ್. ತುಂಬ ಸೈಂಟಿಫಿಕ್ ಅಪ್ರೋಚ್ ಅದಕ್ಕೆ. ಹೀಗೆ ಆಗಬೇಕು ಅಂತ ಇರುತ್ತದು. ಸೊ ದೋಸ್ ವರ್ ವೆರಿ ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್. ಇದ್ರ ಮಧ್ಯ ಒಂದು ಹಳೇದೊಂದು ಡ್ರೀಮ್, ನನ್ನೊಂದು ಲಾಂಗ್ ಟೈಮ್ ಡ್ರೀಮ್. ನನಗೆ ಇನ್ಫ್ಯಾಕ್ಟ್ ಸಿನಿಮಾ ಅಥವಾ ಈ ಥರದ್ದೊಂದು ಫೀಲ್ಡ್ ಬರೋದಕ್ಕೆ ಮ್ಯೂಸಿಕ್ ದೊಡ್ಡ ಇನ್ಸ್ಪಿರೇಷನ್. ಓಕೆ, ಅಫ್ಕೋರ್ಸ್ ಇಲ್ಲಿ ಕನ್ನಡ ಹಾಡು ಎಲ್ಲ ಕೇಳ್ತಾ ಇದ್ದೆ, ಬಟ್ ತುಂಬ ಸ್ಪೆಸಿಫಿಕ್ಕಾಗಿ ಇಳೆಯರಾಜ. ಸೊ ಶಿವಮೊಗ್ಗದಲ್ಲಿ ಇದ್ದಾಗಲೂ ಕೂಡ ಹೆಚ್ಚು ಕಮ್ಮಿ ಅಲ್ಲಿ ಯಾವುದೇ ಕ್ಯಾಸೆಟ್ ರಿಲೀಸ್ ಆದ್ರೂ ಹೋಗಿ ರೆಕಾರ್ಡ್ ಮಾಡಿಸ್ಕೊಂಬರೋದು. ಅವಾಗ ಕ್ಯಾಸೆಟ್ ಇರೋದು ಈ ಕೋನಿಕಾ, ಕೊಡಾಕ್ ಅಂತೆಲ್ಲ ಬರೋದು ಕ್ಯಾಸೆಟ್ಸು. ಅಲ್ಲೊಂದು ಶ್ರೀನಿಧಿ ಎಲೆಕ್ಟ್ರಾನಿಕ್ಸ್ ಅಂತ ಇತ್ತು ಜೈಲ್ ರೋಡಲ್ಲಿ ಶಿವಮೊಗ್ಗದಲ್ಲಿ. ಅವ್ರ ಹತ್ರ ಹೋಗಿ ಕೊಟ್ಬಿಡೋದು. 20 ರೂಪಾಯಿಗೆ ಒಂದು 2-3 ಸಿನಿಮಾ ಹಾಡುಗಳು.
ಅದು ಯಾವ ಸಿನಿಮಾ ಹಾಡುಗಳು ಏನು ತಮಿಳು ಭಾಷೆ ಒಂದು ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಇಳಯರಾಜ ಮ್ಯೂಸಿಕ್ಕಾ ಎಕೋ ಅಂತ ಅದೊಂದು ರೆಕಾರ್ಡಿಂಗ್ ಕಂಪ್ನಿ ಇತ್ತು, ಅವ್ರದ್ದೆಲ್ಲನೂ ಅದೆಲ್ಲ ಬರೋದು ಅವಾಗ ಆಲ್ಮೋಸ್ಟ್. ಸೊ ಮ್ಯೂಸಿಕ್ ತೊಗೊಂಬರೋದು ಕೇಳೋದು ಈ ಥರ್ಡ್ PUC ಮಾಡಬೇಕಾದ್ರೆ ಅಂತೂ ಅದೇ ಜಾಸ್ತಿ ಆಗೋಯ್ತು. ಸೊ ಅದೊಂದು ಹುಚ್ಚು ಮ್ಯೂಸಿಕ್ ಕಂಪೋಸರ್ ಆಗಬೇಕು ಅಂತ. ಸೊ ಅಲ್ಲೇ ಶಿವಮೊಗ್ಗದಲ್ಲಿದ್ದಾಗಲೇ ವಯಲಿನ್ ಕಲಿತೆ. ನಮ್ಮ ಮನೆ ಹತ್ರನೇ ಒಬ್ಬರು ಆಕಾಶವಾಣಿ ಆರ್ಟಿಸ್ಟ್ ಒಬ್ಬರು ಇದ್ದರು, ಸುಬ್ಬರತ್ನಮ್ ಅಂತ. ಅವ್ರ ಹತ್ರ ಹೋಗಿ ವಯಲಿನ್ ಕಲ್ತ್ಕೊಂಡು ಸ್ವಲ್ಪ ದಿವಸ, ಮತ್ತು ಸ್ವಲ್ಪ ಹಂಗೆ ನಿಂತ್ಕೊಳ್ತು ಅರ್ಧಕ್ಕೆ ಅನ್ನೋದು. ಆಮೇಲೆ ಕೀಬೋರ್ಡ್ ಕಲಿತೆ. ಜೈಶೀಲನ್ ಅಂತ ಶಿವಮೊಗ್ಗದಲ್ಲಿ ಜೈಲಿನೊಳಗೆ ಒಬ್ಬರಿದ್ದರು, ಗೀತಾ ಆರ್ಕೆಸ್ಟ್ರಾ. ಸೊ ಪ್ರಾಮಿನೆಂಟ್ ಪರ್ಸನ್ ಅವಾಗಲ್ಲಿ, ಅವ್ರ ಹತ್ರ ಕೀಬೋರ್ಡು. ಮತ್ತು ಬೆಂಗಳೂರು ಮತ್ತು PUC ಮುಗಿಸಿ ಇಲ್ಲಿ ಬಂದಮೇಲೆ ಇಲ್ಲಿ ಗಿಟಾರ್. ಸೊ ಈ ಥರ ಒಂದು 3-4 ಇನ್ಸ್ಟ್ರೂಮೆಂಟ್ ಕಲ್ತಿದ್ದು. ಬಟ್ ಕಂಪೋಸ್ ಮಾಡಬೇಕು ಅಂತ ಆಸೆ ಇತ್ತು. ಅಫ್ಕೋರ್ಸ್ ನಾಟಕ ಮಾಡೋ ಟೈಮಲ್ಲಿ ಅದು ಶುರುವಾಯಿತು. ಜೋಕುಮಾರ ಸ್ವಾಮಿ ನಾಟಕ ಮಾಡಿದಾಗ. ಸೊ ಅಲ್ಲಿ ಅದು BV ಕಾರಂತರವರು ಮುಂಚೆ ಮಾಡಿದ ನಾಟಕ. ಎಲ್ಲರೂ ಹೆಚ್ಚು ಕಮ್ಮಿ ಅದೇ ಟ್ಯೂನ್ನ ಬಳಸ್ತಾಯಿದ್ರು. ನಾನು ಇನ್ಫ್ಯಾಕ್ಟ್ ಅವಾಗ ಕಾರಂತರ ಜೊತೆ ನಿಮ್ಮ ಇಲ್ಲ ನಾನು ಅವ್ರ ಜೊತೆ ಅವ್ರು ಯಾವುದೊಂದು ನೋಡಿದ್ದಷ್ಟು ಬಿಟ್ಟರೆ. ಬಟ್ ಜೋಕುಮಾರ ಸ್ವಾಮಿ ನಾಟಕಕ್ಕೆ ಅವ್ರದ್ದು ಮ್ಯೂಸಿಕ್ಕು ಭಾಳ ಪಾಪ್ಯುಲರ್ ಆದ ಸಾಂಗ್ಸ್ ಅವೆಲ್ಲ. ಸೊ ಒಂದು ಏನು ಅಡ್ವಾಂಟೇಜ್ ನಾನು ಕೇಳಿರಲಿಲ್ಲ ಅದನ್ನು, ಎಕ್ಸೆಪ್ಟ್ ಒಂದು ಓಪನಿಂಗ್ ಸಾಂಗ್, ಒಂದು ಶರಣು ಹೇಳಿವ್ರಿ ಸ್ವಾಮಿ ಅನ್ನೊಂದು ಬಿಟ್ಟರೆ ಬೇರೆ ಅದು ಕೇಳಿರಲಿಲ್ಲ. ಸೊ ನನಗೆ ಆ ನಾಟಕ ಮಾಡಬೇಕು ಅಂದಾಗ ಎಲ್ಲರೂ ಅದನ್ನು 25-30 ಜನ ಸ್ಟೇಜ್ ಮೇಲೆ ಇರ್ತಾರೆ, 10-15 ಹಾಡುಗಳಿದೆ, ಸುಮ್ಮನೆ ಒಂದು 2-3 ಜನ ಹಿಡ್ಕೊಂಡು ಮಾಡಿಸಿ ಸಾಕು ಅಂತ. ಇಲ್ಲ ಅದೇ ಮಾಡಬೇಕು ಅಂತ ಒಂದು ಹಠ. ಮ್ಯೂಸಿಕ್ ಯಾರು ಮಾಡ್ತಾರೆ ಅದಕ್ಕೆ ಅಂತ, ನಾನೇ ಮಾಡ್ತೀನಿ ಅಂತ ಏನೋ ಒಂದು ಬಂಡ ಧೈರ್ಯ. ಅದೆಲ್ಲ ಇತ್ತಿಲ್ಲ, ಒಂದು ಸಲ ಕಲ್ತಿದ್ದು ಅದು ಇದೆಲ್ಲನೂ. ಸೊ ಕಪ್ಪಣ್ಣವರು ಹೇಳಿದ್ರು, ಶ್ರೀನಿವಾಸ್ ಕಪ್ಪಣ್ಣವರು, ಅದು BV ಕಾರಂತರು ನಾಟಕ ಹಾಡು ಎಲ್ಲರೂ ಪಾಪ್ಯುಲರ್ ಆಗಿದೆ ಅದು, ಮತ್ತು ಅದ್ರಲ್ಲಿ ಮಾಡಿದ್ರೆ ಏನು ಉಪಯೋಗ ಇಲ್ಲ ಅಂತ. ಸೊ ಒಂದು ಅನ್ಸಿದ್ದು ನನಗೆ, ಓಕೆ ನಾನು ಅದು ಹಿಂಗೆ ಕೇಳಿಲ್ಲ, ಅದನ್ನು ಕೇಳೋದು ಇಲ್ಲ ಆ ಸಾಂಗ್ಸು. ನನ್ನ ಪರ್ಸ್ಪೆಕ್ಟಿವಲ್ಲಿ ಹೊಸದಾಗಿ ಏನು ಕಂಪೋಸ್ ಮಾಡ್ಬೋದು ಮಾಡ್ತೀನಿ. ಹಾಡುಗಳು ಬರೆದಿದ್ದಿರುತ್ತೆ, ಸಾಹಿತ್ಯ ಇದೆ ಕಂಪೋಸ್. ಸೊ ನನಗೇನು ಅನಿಸ್ತು ಅದನ್ನು ಅಲ್ಲಿ ಕಂಪೋಸ್ ಮಾಡ್ತಾ ಹೋದೆ. ಆ್ಯಂಡ್ ಆ ವರ್ಷ ಎಲ್ಲ ಸ್ಟೇಟ್ ಲೆವೆಲ್ ನಾಟಕದಲ್ಲೆಲ್ಲ ಆಲ್ಮೋಸ್ಟ್ 4 ಕಡೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್. ಸೊ ಅದೊಂದು ದೊಡ್ಡ ಬೂಸ್ಟ್ ಅದು. ಬಟ್ ಆಮೇಲೆ ಡಿಗ್ರಿ ಮಾಡಿ ಮಾಸ್ಟರ್ಸ್ ಮಾಡಿ ನಾಟಕಲ್ಲೇ ಒಂದಷ್ಟು ಆಲ್ಮೋಸ್ಟ್ ಒಂದು 10-15 ನಾಟಕಕ್ಕೆ ಮ್ಯೂಸಿಕ್ ಮಾಡಿದೆ ಅದಾದ್ಮೇಲೆ. ಬಟ್ ಯಾವ ಟೆಲಿವಿಷನ್ ಎಂಟ್ರದ, ಸೊ ಇಟ್ ಟುಕ್ ಎ ಬ್ಯಾಕ್ ಸೀಟ್ ಮ್ಯೂಸಿಕ್. ಸೊ ಆಲ್ಮೋಸ್ಟ್ 98 ಇಂದ ಹಿಡಿದು 2010 ಜುಗಾರಿವರೆಗೂ ಮ್ಯೂಸಿಕ್ಕು ಅಂದರೆ ಅದೆಲ್ಲೋ ಹೋಗ್ಬಿಟ್ಟಿತ್ತು, ಕಳೆದೋಗಿತ್ತು. ದೆನ್ ಸಡನ್ಲಿ ಐ ಸ್ಟಾರ್ಟ್ ಫೀಲಿಂಗ್ ಐ ಶುಡ್ ಡೂ ಮ್ಯೂಸಿಕ್. ಅದೇ ಥರ ನಾನು ಕರ್ಕೊಂಬಂದಿದ್ದೆ ಫೀಲ್ಡ್ಗೆ. ಸೊ ದಟ್ ವಾಸ್ ದ ಎನರ್ಜಿ. ಸೊ ಅದನ್ನೇ ನಾನೆಲ್ಲ ಬಿಟ್ಬಿಟ್ಟೆ ಅಂತ. ದೆನ್ 2012 ಸೊ ನಾವು 3 ಜನ ಫ್ರೆಂಡ್ಸು, ನಾನು, ರಾಜಶೇಖರ್ ಮತ್ತು ಋಷಭೇಂದ್ರ ಅಂತ ಒಂದೇ ಬ್ಯಾಚಲ್ಲಿ ಓದಿದ್ದು, ಮತ್ತು ನಮ್ಮ ಮೇಷ್ಟ್ರು KY ನಾರಾಯಣ ಸ್ವಾಮಿ. ಸೊ ನಮ್ಮ ಒಂದು ಈ ಒಂದು ಒಡನಾಟಕ್ಕೆ, ಒಂದು ಸಂಬಂಧಕ್ಕೆ 20 ವರ್ಷ ಆಗಿತ್ತು. ಸೊ 20 ವರ್ಷನ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯಾರ್ಯಾರು ಏನೇನು ಕನಸುಗಳಿದೆ ಅದ್ರ ಮೂಲಕ ಮಾಡೋಣ ಅಂತ. ಸೊ ಮೇಷ್ಟ್ರು ನಾನು ಹಾಡು ಬರಿತೀನಿ ಅಂದರು. ಸೊ ನಾನು ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ ಅಂತ. ಸೊ ರಾಜಶೇಖರ್ ಋಷಿ ಅವರು ಅದನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಮಾರ್ಕೆಟ್ ಮಾಡೋದು, ಪ್ರಮೋಷನ್ಸ್ ಎಲ್ಲ ಅವ್ರು ಮಾಡ್ತೀನಿ ಅಂತ. ಸೊ ಹಿಂಗೆ ಅದು ಶುರುವಾಗಿದ್ದು. ಕೈಲ್ಯಾಂಪ್ ಅಂತ ಒಂದು ಆಲ್ಬಮ್. ಸೊ 10 ಹಾಡುಗಳು ಇರೋಂಥ ಒಂದು ಆಲ್ಬಮ್ ಅದು. ಸೊ ಎಲ್ಲ ಜಾನರ್ಸ್ ಆಫ್ ಮ್ಯೂಸಿಕ್ ಅದರಲ್ಲಿ ನಾನು ಟ್ರೈ ಮಾಡಿದೆ. ಸೊ ರಿದಮ್ ಆ್ಯಂಡ್ ಬ್ಲೂಸು, ಜಾಝ್, ಮತ್ತು ಒಂದು ಸಾಫ್ಟ್ ರಾಕ್ ಒಂದು, ಮತ್ತು ಗಜಲ್, ಫೋಕ್, ಹಿಂದೂಸ್ತಾನಿ, ಮತ್ತು ಒಂದು ಸೆಮಿ ಕ್ಲಾಸಿಕಲ್, ಮತ್ತೊಂದು ಟಿಪಿಕಲ್ ಸಿನಿಮ್ಯಾಟಿಕ್. 10 ಡಿಫ್ರೆಂಟ್ ಸಾಂಗ್ಸ್. ನಿಮ್ಮ ಕ್ರಿಯೇಟಿವಿಟಿಗೆ ಸ್ವಚ್ಛಂದವಾಗಿ ಏನೇನಾಗುತ್ತೋ ಮಾಡೋಣ ಇದರಲ್ಲಿ ಆಲ್ಬಮಲ್ಲಿ ಅಂತ. ಸೊ ಅದು KBC ಮಾಡ್ತಾ ಆ ಒಂದು ವರ್ಷದಲ್ಲಿ ಇದು ಸೈಮಲ್ಟೇನಿಯಸ್ ಆಗ್ತದೆ. ಸೊ ಇದನ್ನು ವರ್ಕ್ ಮಾಡ್ತದೆ. ಮ್ಯೂಸಿಕ್ ಬೆಂಗಳೂರು ಬಂದಾಗ ಅದು ರೆಕಾರ್ಡಿಂಗು, ಕಂಪೋಸಿಂಗ್ ಏನಾದರೂ ಮಾಡಿಕೊಂಡು, ಮತ್ತು ಅದು ಮುಗಿಸಿ ಬಂದಮೇಲೆ 2013 ಅದು ಲಾಂಚ್ ಆಯಿತು, ಕೈಲ್ಯಾಂಪ್. ಸೊ ಕೈಲ್ಯಾಂಪ್ ಅಂದರೆ ಏನರ್ಥ? ಈ ಕೈಲ್ಯಾಂಪ್ ಕೈಲ್ಯಾಂಪ್ ಲ್ಯಾಂಟನ್. ಸೊ ಅದು ನಮ್ಮ ಮೆಸ್ಟ್ KY ಅವರೇ ಹೆಸರು ಕೊಟ್ಟಿದ್ದು ಕೈಲ್ಯಾಂಪ್. ಅದನ್ನು ಹಂಸಲೇಖ ಅವರು ಹಾಡಿದ್ರು ಒಂದು ಹಾಡು.
ಸೊ ಅದು ಒಂದು ಒಳ್ಳೆ ಬೂಸ್ಟ್ ಸಿಕ್ತು. ಆಮೇಲೆ ನೆಕ್ಸ್ಟು ಲಾಸ್ಟ್ ಬಸ್ ಮಾಡ್ಬೇಕಾದ್ರೆ ನಾನೇ ಮ್ಯೂಸಿಕ್ ಮಾಡ್ತೀನಿ ಅಂತ. ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂದರೆ ಹಾಡು ಬರಲೇಬೇಕಾ? ಹಾಡಕ್ಕೆ ಹಾಡೋಕ್ಕೆ ಆ ಥರ ಏನಿಲ್ಲ. ಹಾಡು ಬರಬೇಕು ಅಂದರೆ ಅಟ್ಲೀಸ್ಟ್ ಟ್ಯೂನ್ ಹೆಂಗಿದೆ ಅಂತಂದ್ರೂ ಹಾಡು ತೋರಿಸ್ಬೇಕಲ್ಲ, ಹಾಡು ಕೇಳಿಸ್ಬೇಕಲ್ಲ ಬೇರೆಯವ್ರಿಗೆ. ಮತ್ತು ಶಾಸ್ತ್ರೀಯ ಸಂಗೀತ ಗೊತ್ತಿರಬೇಕಾ ಅದಕ್ಕೆ? ಏನು ಅವಶ್ಯಕತೆ ಇಲ್ಲ. ಒಂದೇನಂದರೆ ಮ್ಯೂಸಿಕ್ ನಾನು ಮ್ಯೂಸಿಕ್ ಕೇಳ್ತಿದ್ದೆ, ಎಲ್ಲ ವೆರೈಟೀಸು. ಶಾಸ್ತ್ರೀಯ ಸಂಗೀತನ ಕೇಳ್ತಿದ್ದೆ, ವೆಸ್ಟರ್ನ್ ಮ್ಯೂಸಿಕ್ಕು ಕೇಳ್ತಿದ್ದೆ, ಸಿಂಫೋನಿ ಕೇಳ್ತದೆ. ಸಿಂಫೋನಿ ತುಂಬ ಕೇಳ್ತದೆ ಇನ್ಫ್ಯಾಕ್ಟ್. ಆ್ಯಕ್ಚುಲಿ ಸಿಂಫೋನಿ ಅಂದರೆ ಈ ವೆಸ್ಟರ್ನ್ ಕ್ಲಾಸಿಕಲ್ ಅಂತ ಹೇಳ್ತಾರೆ. ಮೊಜಾರ್ಟ್, ಬೀಥೋವನ್ ಇವರೆಲ್ಲ ಪ್ಲೇ ಮಾಡ್ತಾರೆ. ಓ ಅಂತೆಲ್ಲ ಕೂಗ್ತಾರೆ, ಅದು ಒಪೆರಾ ಅದು. ಸೊ ಇದು ಕ್ಲಾಸಿಕಲ್, ವೆಸ್ಟರ್ನ್ ಕ್ಲಾಸಿಕಲ್ ಅಂದರೆ ನಿಮಗೆ ಕಂಪ್ಲೀಟ್ಲಿ ಯುರೋಪಿಯನ್. ಹೆಂಗೆ ನಮ್ಮ ಕರ್ನಾಟಿಕ್ ಕ್ಲಾಸಿಕಲ್ ಇರುತ್ತೆ, ಅಲ್ಲಿ ನಿಮಗೆ ಮಲ್ಟಿಪಲ್ ಸೆಕ್ಷನ್ ಇದಿರುತ್ತೆ. ಆನ್ಸಂಬಲ್ ಮ್ಯೂಸಿಕ್, ಅದು ಸ್ಟ್ರಿಂಗ್ಸು, ಬ್ರಾಸು, ವಿಂಡ್ ಪೈಪ್ಸ್ ಅಂದರೆ ಫ್ಲೂಟ್ಸು, ಚೈಮ್ಸು, ಹಾರ್ಪ್, ಹಿಂಗೆಲ್ಲ ಮಲ್ಟಿ. ಸೊ ಶೆಲೋಸ್, ಟ್ರಂಪೆಟ್ಸ್. ಸೊ ಇದನ್ನೆಲ್ಲ ಇಟ್ಕೊಂಡು ಸಿಂಫೋನಿನಲ್ಲಿ ಮಲ್ಟಿ ಲೇಯರ್ ಮ್ಯೂಸಿಕ್ ಇರುತ್ತೆ. ಸೊ ಅವಾಗ ಅಷ್ಟು ದೊಡ್ಡ ಮ್ಯೂಸಿಷಿಯನ್ಸ್ ಬ್ಯಾಂಡೇ ಬೇಕಾಗಿತ್ತು ನಿಮಗೆ ಅದನ್ನೆಲ್ಲ ಮಾಡಬೇಕು ಅಂದ್ರೆ? ನಾನು ಕೇಳೋದಷ್ಟೇ, ಅದು ಮಾಡೋಕ್ಕೆ ನನಗೆ ಆ ಶಕ್ತಿ ಇನ್ನೂ ಇಲ್ಲ. ಬಟ್ ಅಫ್ಕೋರ್ಸ್ ಆ ಒಂದು ಆಸೆ ಏನಾಯಿತು, ಲಾಸ್ಟ್ ಬಸ್ನ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಮಾಡೋಕ್ಕಾಯಿತು. ಸೊ ಅದನ್ನು ನಾನು ಸ್ಟೀಫನ್ ಪ್ರಯೋಗ್ ಅಂತ ಇದ್ದಾರೆ, ಫೇಮಸ್ ಮ್ಯೂಸಿಕ್ ಕಂಪೋಸರ್ ಮತ್ತು ಒನ್ ಆಫ್ ದ ವೆರಿ ಗುಡ್ ಪಿಯಾನೋ ಪ್ಲೇಯರ್ಸ್, ಬರ್ಕ್ಲಿ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್, ಅಲ್ಲಿಂದ ಕಲ್ತು ಬಂದವರು ಅವರು. ಸೊ ಸುಮಾರು ಫಿಲ್ಮ್ಸು, ಪ್ಯಾರಿಸ್ ಪ್ರಣಯ ಎಲ್ಲ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಮತ್ತು ಮುಂಗಾರು ಮಳೆದೆಲ್ಲನೂ ಕಂಪ್ಲೀಟ್ಲಿ ಪ್ರೋಗ್ರಾಮಿಂಗ್ ಎಲ್ಲ ಅವ್ರದ್ದೇ. ಆಲ್ಮೋಸ್ಟ್ ಮನೋಮೂರ್ತಿ ಅವ್ರದ್ದೆಲ್ಲ ಪ್ರೋಗ್ರಾಮಿಂಗ್ ಎಲ್ಲ ಸ್ಟೀಫನ್ ಅವರೇ ಮಾಡಿದ್ದು. ಸೊ ಅವರು ಕಂಪ್ಲೀಟ್ಲಿ ಆರ್ಕೆಸ್ಟ್ರಲ್ ಮ್ಯೂಸಿಕ್. ಸೊ ಏನು ನಾವು ಬೇಕಿತ್ತು ಲಾಸ್ಟ್ ಬಸ್ಸಲ್ಲಿ ನಿಮಗೆ ಆ ಫುಲ್ ಆ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕೇ ಇದೆ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಇಡೀ ಸಿನಿಮಾದಲ್ಲಿ ಒನ್ ಆಫ್ ದ ಸಿನಿಮಾಸ್ ವಿಚ್ ಹಸ್ ಗಾಟ್ ಎಕ್ಸ್ಕ್ಲೂಸಿವ್ ಆರ್ಕೆಸ್ಟ್ರಲ್ ಮ್ಯೂಸಿಕ್. ಅದರಲ್ಲೇನು ನಮ್ಮ ಟಿಪಿಕಲ್ಲಾಗಿ ಇಂಡಿಯನ್ ಮ್ಯೂಸಿಕ್ ಥರದ್ದೆಲ್ಲ ಪ್ಲೇ ಮಾಡಿಲ್ಲ ಅದರಲ್ಲಿ. ಸೊ ನೀವು ಬರೀ ಟ್ರ್ಯಾಕ್ ಕೇಳಿದ್ರೆ ಅದು ಬ್ಯಾಕ್ಗ್ರೌಂಡು. ಸೊ ಇಟ್ಸ್ ಆಲ್ ಆರ್ಕೆಸ್ಟ್ರಲ್. ಇದೆಲ್ಲ ಕಾಮನ್ ಆಡಿಯನ್ಸ್ ಹೆಂಗೆ ಗೊತ್ತಾಗುತ್ತೆ? ಕಾಮನ್ ಆಡಿಯನ್ಸ್ಗೆ ಇದು ಯಾವ ಕ್ಲಾಸಿಕಲ್ ಬೇಕಾ ಅಥವಾ ವೆಸ್ಟರ್ನಾ, ಫೋಕಾ ಅಂತ ಏನೋ ಅವ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ ಅರ್ಥ ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಗೊತ್ತಾಗಬೇಕಾಗೂ ಇಲ್ಲ. ಸೊ ಅವ್ರಿಗೆ ಆ ಮೂಡ್ಗೆ ಅದು ಸಪೋರ್ಟ್ ಆಗ್ತಿದೆಯಾ, ಅವ್ರು ನೋಡ್ತಾರೆ ವಿಜುವಲ್ಸ್ಗೆ ಅದು ಮ್ಯೂಸಿಕ್ ಸಪೋರ್ಟ್ ಮಾಡ್ತಾ ಇದೆಯಾ. ಸೊ ಈ ಸಿನಿಮಾ ಮ್ಯೂಸಿಕ್ಕು ಒಂಥರ ಇದು ದೇಸಿ ಮ್ಯೂಸಿಕ್ ಥರ ಇದು. ಅಂದರೆ ಲಾರ್ಜೆಸ್ಟ್ ಲೈಬ್ರರಿ ಆಫ್ ಮ್ಯೂಸಿಕ್, ವೆರೈಟಿ ಆಫ್ ಜಾನರ್ಸ್ ಬರೋದೇ ಸಿನಿಮಾದಲ್ಲಿ. ಬಿಕಾಸ್ ಎಲ್ಲ ಸಿನಿಮಾದು ಆ ರೀಜನಲ್ ಮ್ಯೂಸಿಕ್ ಫ್ಲೇವರ್ಸ್ನ, ಈ ಕ್ಲಾಸಿಕಲ್ಲು, ಫೋಕು ಏನಾಗಿದೆ ಅದನ್ನು ಅವರು ಬ್ಲೆಂಡ್ ಮಾಡಿ ಸಿನಿಮಾಲಿ ಹಾಕ್ತಾ ಇರ್ತಾರೆ. ಅವರು ಅವ್ರ ಮೂಡಿಗೆ ಅದು ಸಪೋರ್ಟ್ ಆಗಬೇಕು, ಆ ಮೂಡಿಗೆ ಸಪೋರ್ಟ್ ಆಗಬೇಕು. ಬಿಕಾಸ್ ಸಿನಿಮಾ ಇಸ್ ಯೂನಿವರ್ಸಲ್. ಸೊ ಆ ಮ್ಯೂಸಿಕ್ಕು ಹ್ಯಾಸ್ ಟು ಬಿ ಯೂನಿವರ್ಸಲ್. ಸೊ ನಮಗೆ ಟೆಕ್ನಿಕಲಿ ವಿ ಮೆಟ್ ನೋ ಅಷ್ಟೇ, ನಮಗೆ ಈ ಥರದ್ದು ಆರ್ಕೆಸ್ಟ್ರಲ್ ಬೇಕು ಅಥವಾ ವೆಸ್ಟರ್ನ್ ಸಿಂಫೋನಿ ಬೇಕು ಅಥವಾ ಫ್ಯೂಷನ್ ಬೇಕು ಅಂತ. ಆಡಿಯನ್ಸ್ಗೆ ಯು ನಾಟ್ ನೋ ದ್ಯಾಟ್. ಸೊ ಆಡಿಯನ್ಸ್ ವಾಂಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಕಿವಿಗೂ ಮತ್ತು ಅವರ ಕಣ್ಣಿಗೂ ಕಾವ್ಯ ಎರಡಕ್ಕೂ ಅದು ಆ ಮೂರಕ್ಕೂ ಸಿಂಕ್ರೊನೈಸೇಷನ್ ಆಗಬೇಕು. ನಾವೇನು ಕೇಳ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಿ ಮತ್ತು ಏನು ಫೀಲ್ ಮಾಡ್ತಾ ಇದ್ದೀವಿ, ಆ ಮೂರಕ್ಕೂ ಅದು ಬ್ಲೆಂಡ್ ಆಗಿ ಬಂದರೆ ದಟ್ ಸಫಿಷಿಯಂಟ್. ಇಳೆಯರಾಜ ಅವರು ವಾಟ್ ಇದು ಹೇಳ್ತಾರೆ. ಅವರು ಸಿಂಫೋನಿ ಅಂದರೆ ಏನು ಅಂತ ಕೇಳಿದ್ರೆ ಅವ್ರಿಗೆ, ನಾವಾಗಲೇ ಮಾಡಿದ್ದೀವಲ್ಲ ನಮ್ಮೆಲ್ಲ ಸಿನಿಮಾಲು, ಅವರು ಎಲ್ಲ ಸಿನಿಮಾ ಮ್ಯೂಸಿಕಲ್ಲೂ ಇದ್ದೇ ಇರುತ್ತೆ ಅವ್ರದ್ದು ಆ ವೆಸ್ಟರ್ನ್ ಫಿಲ್ಮ್. ಅವ್ರದ್ದು ಮೋಸ್ಟ್ ಅನ್ಪ್ರೆಡಿಕ್ಟಬಲ್ ಬಿ ಜಿ ಎಮ್ಸ್ ಇರುತ್ತೆ. ನಿಮ್ಮ ಸಾಂಗ್ ಟ್ಯೂನ್ ಏನೋ ಒಂದಿದ್ರೆ, ಇವಾಗ ಯಾವುದು ಪ್ರೀತಿ ಎಂದರೇನು ಎಂದು ಅದು ಬರೋಕ್ಕಿಂತ ಮುಂಚೆ ಒಂದು ವೈಲಿನ್ ಸೆಷನ್ ಬರುತ್ತೆ. ಅಂತ ಅದು ನಿಮಗೆಲ್ಲ ವೆಸ್ಟರ್ನ್, ಅದು ಕ್ಲಾಸಿಕಲ್ ಸಿಂಫೋನಿ. ಅವರೆಲ್ಲ ಸಿನಿಮಾದಲ್ಲೂ ಎಲ್ಲ ಮ್ಯೂಸಿಕಲ್ಲೂ ಅದೊಂದಷ್ಟೆಲ್ಲ ಬಿಟ್ಟು ಮಾಡಿಬಿಟ್ಟಿದ್ದಾರೆ ಅವರು. ನಾವು ಅದಕ್ಕೊಂದು ಹೆಸರು ಕೊಟ್ಟು ಇವಾಗಿನ ಜನ್ರೇಷನ್ ಅವರು ಫ್ಯೂಷನ್ನು ಅಥವಾ ಅಮಾಲ್ಗಮೇಷನ್ನು, ಕೊಲಾಬರೇಟಿವ್ ಮ್ಯೂಸಿಕ್ಕು ಅಂತೆಲ್ಲ ಏನು ಆಮೇಲೆ ಹೆಸರುಗಳು ಬಂತು, ಅವರ ಫ್ಲೋನಲ್ಲಿ ಬಂದ್ಬಿಟ್ಟಿದೆ. ಅದೆಲ್ಲ ಮುಂಚೆನೇ ಮಾಡಿರೋದು, ಈಗ ಡಿಸ್ಕವರಿ ಆಗಿ ಬೇರೆ ನೇಮ್ಸ್ ನೇಮಿಂಗ್ ಸೆರೆಮನಿ ಆಗಿದೆ. ಅವ್ರದ್ದು ಸಿನಿಮಾಗಳಲ್ಲಿ, ಅವ್ರ ಹಾಡುಗಳಲ್ಲಿ ಇಸ್ ಅಮೇಝಿಂಗ್. ಆ ಥರದಲ್ಲಿ
ಯಾವುದೇ ಸಾಂಗ್ ತೊಗೊಂಡಿದ್ದೀನಿ ಅವ್ರದ್ದು, ಎನಿ ಸಾಂಗ್ ಫಾರ್ ದಟ್ ಮ್ಯಾಟರ್, ಅದೇ ಪಿಕ್ಚರಲ್ಲೇ ಏನೇ ಕೇಳು ಹಾಡಿದಲ್ಲ, ಹೌದು. ಫಸ್ಟ್ ಒಂದು ಫೋನ್ ರಿಂಗ್ ಇದೆ, ನಾನು ಊಟಿಗೆ ಹೋಗ್ತೀನಿ ಬರ್ತೀಯಾ ಅಂದ ತಕ್ಷಣ ಒಂದು ತುರು ತು 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 ತುರುರು ಅಂತ ಬರುತ್ತೆ. ಆ ಬೀಟ್ ನಿಮಗೆ ಟ್ರೈನಲ್ಲೇ ಹೋಗೋ ಥರ ಫೀಲು. ಸೊ ಆ ಟ್ರೈನ್ ಸೌಂಡ್ ಬೇಕು, ಮತ್ತು ಆ ಟ್ರೈನ್ ವಿಸಿಲ್ಲೇ ಒಂದು ಟ್ಯೂನಾಗಿ ಮಾಡ್ತಾರೆ. ಅಂದರೆ ನೀವು ಸ್ಲೋ ಶಿಫ್ಟ್ಸ್ ಟು ವೆಸ್ಟರ್ನ್ ಸಿಂಫೋನಿ. ಹಾಡು ನಿಮಗೆ ಟ್ಯೂನು ಏನು ರೆಗ್ಯುಲರ್ ಇಂಡಿಯನ್ ಸ್ಟೈಲ್ ಟ್ಯೂನ್ ಬರ್ತಾಯಿದ್ರು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಇನ್ಸ್ಟ್ರುಮೆಂಟೇಷನ್ ಇದೆಲ್ಲ ನಿಮಗೆ ಇಟ್ ಈಸ್ ದಟ್ ಆರ್ಕೆಸ್ಟ್ರಲ್ ಮ್ಯೂಸಿಕ್. ಸೊ ಅದ್ರ ಹಿಂದೆ ಇಷ್ಟೊಂದು ಥಾಟ್ ಪ್ರಾಸೆಸ್ ಇರುತ್ತೆ. ಅವ್ರ ಫಸ್ಟ್ ಸಾಂಗ್ ವೆನ್ ದಿ ಕಂಪೋಸ್ಡ್ ಅನ್ನ ಕಿಳಿ ಅಂತ ಒಂದು ಸಿನಿಮಾ, ಮಚ್ಚಾನಪ ತಿಂಗಳ ಅಂತ ಒಂದು ಹಾಡಿದೆ. ಅದು ಬೇಸಿಕ್ಲಿ ಒಂದು ವೆಸ್ಟರ್ನ್ ಸಾಂಗ್, ಅದು ಅಂತ ಒಂದು ಸ್ಟಮ್ಮಿಂಗ್ ಬರುತ್ತೆ. ಆ ಸ್ಟಮ್ ಹಿಡ್ಕೊಂಡು ಅದನ್ನು ಅವರು ಹಂಗೆ ಟ್ವೀಟ್ ಮಾಡಿ 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 ಫೋಕ್ ಮಾಡಿಬಿಡ್ತಾರೆ ಅದು. ಬಟ್ ನಿಮಗೆ ಮ್ಯೂಸಿಕ್ ಕೇಳಿದಾಗೆಲ್ಲ ಆ ಸ್ಟಮ್ಮಿಂಗ್ ಎಲ್ಲ ವೆಸ್ಟರ್ನ್, ಹಾಡೋದು ಇಂಡಿಯನ್ ಫೋಕ್, ತಮಿಳ್ನಾಡು ಫೋಕ್ ಮ್ಯೂಸಿಕ್. ಸೊ ಅದನ್ನ ಈಗ ನಾವು ಫ್ಯೂಷನ್ ಅಂತ ಕರಿತೀವಿ. ಹಾಂ, ಅವ್ರಾಗಲೇ ಅದು ಸಲೀಸಾಗೆ ಬ್ಲೆಂಡ್ ಆಗಿ ಹೋಗ್ತಾ ಇರುತ್ತೆ. ನೀವು ಯಾವುದೇ ಹಾಡು ಕೇಳಿ ಅವ್ರದ್ದು ಸುಮ್ಮನೆ ಅಬ್ಸರ್ವ್ ಮಾಡಿ, ಅದರ ಹಾಡು ಓಪನಿಂಗ್ ಏನೋ ಒಂದು ಬಂದಿರುತ್ತೆ, ಮಿಕ್ಸಲ್ಲಿ ಇದು ಅದ್ಭುತವಾದ ಒಂದು ಟ್ರಂಪೆಟ್ಟು, ಬ್ರಾಸ್ ಸೆಕ್ಷನ್ನು ಎಲ್ಲ ಬರುತ್ತೆ. ಮತ್ತು ವಾಪಸ್ಸು ಏನು ಟ್ಯೂನ್ ಹೇಳಿರ್ತಾರೆ ಪ್ರೊಡ್ಯೂಸರ್ಗೆ, ಆ ಟ್ಯೂನ್ ಬರುತ್ತೆ ಅಲ್ಲಿ. ನಿಮ್ಮ ಟ್ಯೂನ್ ಬಂತ ಮಧ್ಯದ ಕೆಲಸ ನಂದು, ನಾನೇನು ಬೇಕೋ ಮಾಡ್ತೀನಿ ಅಲ್ಲಿ ಅಂತ. ಮತ್ತು ನೀವು ಮುಂಚೆ ಎಲ್ಲ ಸಾಧು ಕೋಕಿಲ ಸರ್ ಜೊತೆ ನೀವು ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು, ನೀವು ಡೈರೆಕ್ಟರ್ ಆಗಿದ್ದಿ ಅಂತ ಹೇಳಿ, ಅಂಥ ಸಿನಿಮಾಕ್ಕೆಲ್ಲ ಯಾವುದು ಉಲ್ಲಾಸ, ಯಾವುದು ಟೇಕ್ ಆಫ್ ಆಗಬೇಕಾಗಿತ್ತು, ಆಗಿಲ್ಲ ಅಂತ ಹೇಳಿದೆ. ಅದಕ್ಕೆಲ್ಲ ನೀವೇ ಮ್ಯೂಸಿಕ್ ಕೊಡ್ಬೋದಿತ್ತು. ಆವಾಗ ನಿಮಗೆ ಆ ಯೋಚನೆ ಬಂದಿರಲಿಲ್ಲ, ಅಥವಾ ಆ ಇನ್ಸ್ಪಿರೇಷನ್ ಎಲ್ಲ ಒಂದು ಒಳಗಡೆ ಇತ್ತು? ಅಂದರೆ ಆ ಕಂಪೋಸಿಷನ್ ಒಂದಿಷ್ಟು ನನಗನ್ಸಿದ್ದು ನಾನು ಹೇಳ್ತಿದ್ದೆ ಅಲ್ಲಿ. ಅದು ಹೆಲ್ಪ್ ಮಾಡ್ತು ನಿಮ್ಗೆ? ಹಾಂ, ಖಂಡಿತ ಹೆಲ್ಪ್ ಆಯಿತು. ಇನ್ಫ್ಯಾಕ್ಟ್ ಜುಗಾರಿ ಟೈಮಲ್ಲಿ ನಾನು ಪ್ರೊಡ್ಯೂಸರ್ಗೆ ಹೇಳಿದ್ದೆ, ನಾನು ಟ್ರೈ ಮಾಡ್ಬೋದಾ ಅಂತ. ಅವರು ಸುಮ್ಮನೆ ನಮ್ಮ ಇಷ್ಟೊಂದೆಲ್ಲ ಕೆಲಸ ಇದೆ, ಅದನ್ನು ಯಾಕೆ ಮಾಡಿದೆ ಸುಮ್ಮನೆ, ಅದು ಯಾರು ಬೇಕು ಹೇಳಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ನಾನು ಫಸ್ಟ್ ಸಜೆಸ್ಟ್ ಮಾಡಿದೆ ಇಳೆಯರಾಜ. ಆ ಟೈಮಲ್ಲಿ ಅವರು ಬ್ಯುಸಿ ಇದ್ದರು, ಮತ್ತು ನಮ್ಮ ಬಜೆಟ್ಗೆ ಅದು ರೀಚ್ ಆಗ್ತಾ ಇರಲಿಲ್ಲ. ಆಮೇಲೆ ಸ್ಲಮ್ ಬಾಲ ಫಿಲ್ಮ್ ಮಾಡಿದೆ, ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಯ್ತು ನನಗೆ. ನನಗೆ ಸಾಂಗ್ಗಿಂತ ಬ್ಯಾಕ್ಗ್ರೌಂಡು ಅಂದರೆ ಏನು ಸಿನಿಮಾನ ಎಲಿವೇಟ್ ಮಾಡಬೇಕಲ್ಲ ಆ ಮ್ಯೂಸಿಕ್, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಫಿಲ್ಮ್ ಮೇಕರ್. ಸಾಂಗ್ಸ್ ಇಸ್ ಆಲ್ಸೋ ದೇರ್, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾರು ಚೆನ್ನಾಗಿ ಮಾಡ್ತಾರೆ, ದಟ್ ಬಿಕಮ್ಸ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಸೊ ಅವಾಗ ನಂಗೆ ಸ್ಲಂಬಾಲ ನೋಡಿದಾಗ ಅರ್ಜುನ್ ಅವ್ರ ಮ್ಯೂಸಿಕ್ ಭಾಳ ಇಷ್ಟ ಆಯಿತು, ತುಂಬ ಇಂಪ್ರೆಸ್ ಆಯಿತು. ಸೊ ಹಾಗಾಗಿ ಅರ್ಜುನ್ ಅಪ್ರೋಚ್ ಮಾಡಿ ಅವರು ಮ್ಯೂಸಿಕ್ ಮಾಡಿದ್ರು. ಸೊ ನಮ್ಮ ಊರಿನ ರಸಿಕರು ಗೌರವ್ ರಾಮಸ್ವಾಮಿ ಅಯ್ಯಂಗಾರ್ ಅವ್ರದ್ದು ಅದು ಆಯಿತು OTTಗೆ. ಬಟ್ ದೆನ್ ನಮ್ಗೆ ಬರೋಕ್ಕಾದ ಇನ್ವೆಸ್ಟ್ಮೆಂಟ್ಸ್ ಬರಲಿಲ್ಲ. ಇಟ್ ವಾಸ್ ನಾಟ್ ಅ ಈಸಿ ಗೇಮ್. ನಾವು ಅನ್ಕೊಂಡಷ್ಟಿಲ್ಲ, ಇಟ್ ನೀಡೆಡ್ ಕಂಟಿನ್ಯೂಸ್ ಕ್ಯಾಶ್ ಫ್ಲೋ. ಪ್ರೊಡ್ಯೂಸರ್ ಪಾಪ ಅವರು ಇನ್ವೆಸ್ಟೆಡ್, ನನ್ನ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿದ್ರು. ಬಟ್ somehow it didn't happen. We couldn't get the kind of money, so it had to be dropped. ಸೊ ಇನ್ಯಾರು ಡೈರೆಕ್ಟ್ರು ತಮಿಳ್ನಾಡಿಂದ ಬಂದು ಕನ್ನಡ ತಮಿಳ್ ಮಾಡಬೇಕು ಅಂತ ತುಂಬ ದೊಡ್ಡದಾಗೇನೋ ಮಾಡಬೇಕಂತ ಹೊರಟ್ವಿ. ಬಟ್ ಇಟ್ ಡಿನ್ ವರ್ಕ್ಔಟ್. ಮಟಾಶ್ ವಾಸ್ ಒನ್ ಆಫ್ ದ ಮೋಸ್ಟ್, ಈ ಡಿಮಾನಿಟೇಷನ್ ಬಗ್ಗೆ ಮಾಡಿದ ಒಂದು ಸ್ಪೂಫ್ ಅದು. ಮಾಡಿದ್ದು ಮೋಸ್ಟ್ ಕಮರ್ಷಿಯಲ್ ಸಿನಿಮಾ ಅದೇ. ನಮ್ಗೆ ಜನರಲ್ಲಾಗಿ ಜನಗಳಿಗೆ ಅದು ಹೇಳಿದ್ರೆ ಇದೇನೋ ಹೇಳ್ತಾರೆ ಫಿಲಾಸಫಿ ಅರ್ಥ ಆಗಲ್ಲ ಅಂತ. ಸೊ ಅದನ್ನು ಕತೆ ನಾವು ಸಿನಿಮಾನೇ ಕತೆ ಥರನೇ ಹೇಳಬೇಕು. ಕಮರ್ಷಿಯಲ್ ಸಿನಿಮಾ ಅಂದರೆ ಏನು, ಯಾರೇ ಫಿಲ್ಮ್ ನೋಡಿದ್ರು ಅವ್ನಿಗದು ರಿಲೇಟ್ ಆಗಬೇಕು, ಅವ್ನಿಗೆ ಅರ್ಥ ಆಗಬೇಕು. ಸಿಂಪಲ್ಲಾಗಿ ಇಟ್ ಹ್ಯಾಸ್ ಟು ರಿಲೇಟ್ ಟು ಹಿಮ್, ಅಂಡರ್ಸ್ಟ್ಯಾಂಡ್ ಆಗಬೇಕು. ಈ ಶುಡ್ ಎಂಜಾಯ್ ಅಷ್ಟೇ. ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಅಂತ ನಾನು ಅವ್ರು ನಂಬ್ತೀನಿ. ಅವ್ರ ಮೇಲೆ ತುಂಬ ನಂಬಿಕೆ ಇದೆ. ಅವ್ರು ಹೇಳ್ತಿರೋ ವಿಷಯ ಅವ್ರಿಗೆ ಸತ್ಯ ಅಂತ ಅನಿಸ್ತದೆ. ಸೊ ಆ್ಯಸ್ ಅ ಥರ್ಡ್ ಪರ್ಸನ್, ಆಸ್ ಅ ಪರ್ಸನ್ ನಾನು ಹೌ ಕ್ಯಾನ್ ಐ ಟೆಲ್ ದೇರ್ ದಟ್ ಎಕ್ಸ್ಪೀರಿಯನ್ಸ್. ಸೊ ಮಟಾಶ್ ಆದಮೇಲೆ ಮಟಾಶ್ ಆಗಿದ್ದು ಅಂದರೆ